ಎಸ್.ಎಲ್. ಮಾಲಿಕ್ ಪಾಟೀಲ್ ಅವರೇ, ಈ ಇವತ್ತಿನ ದಾಸೋಹಿಗಳಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಜಗನ್ನಾಥ ರಾಜಚಂದ್ರ ಮತ್ತು ಇವತ್ತ ಆಕಸ್ಮಿಕವಾಗಿ ಬಂದು ನಿಜವಾಗಿರ್ತಕ್ಕಂಥ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ನಾಡಿನ ಶ್ರೇಷ್ಠ ವಿದ್ವಾಂಸರು ನಮ್ಮ ಬಂಧುಗಳೇ ಆಗಿರುವಂಥ ಶ್ರೀ ಪ್ರಭು ಪಾಟೀಲ್ ಬೆಟ್ಟದೂರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ನಮಗೆಲ್ಲರಿಗೂ ಶರಣಾರ್ಥಿಗಳು. ಇವತ್ತ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ವೀರಗಣಾಚಾರಿ ಮಾಚಿ ತಂದೆ. 12ನೇ ಶತಮಾನದ ಬಸವಾದಿ ಶರಣರ ಪ್ರಮುಖ ಶರಣರಲ್ಲಿ ಮಾಚಿ ದೇವರು ಕೂಡ ಒಬ್ಬರು. ಇವರ ಹುಟ್ಟೂರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಇಂದಿನ ದೇವರ ಇಬ್ಬರಿಗೆ ಅನ್ನುವಂಥದ್ದು. ಇವರ ಅಂಕಿತ ನಾಮ ಗಲಿದೇವರ ದೇವ. ಇವರು ಬಾಳಿ ಬದುಕಿದ್ದು ಕ್ರಿಸ್ತಶಕ ಸುಮಾರು 1167 ಅಂತ ಸಂಶೋಧಕರು ನಿರ್ಣಯಿಸಿದ್ದಾರೆ. ಆದರೆ ನಮ್ಮ ಕೆಲವು ಜನ ಭಾವುಕ ಚರಿತ್ರೆಕಾರರು ಮತ್ತು ಪುರಾಣಿಕರು, ಪ್ರವಚನಕಾರರು ನಮ್ಮ ಎಲ್ಲ ಶರಣರ ಬಗ್ಗೆ ನಂಬಲು ಒಪ್ಪಲು ಅಸಾಧ್ಯವೆನ್ನುವಂಥ ರೀತಿಯಲ್ಲಿ ಆ ಶರಣರನ್ನು ಚಿತ್ರಿಸಿದ್ದಾರೆ, ಅವರ ಕುರಿತು ಬರೆದಿದ್ದಾರೆ. ಅವರೆಲ್ಲರನ್ನ ಅವತಾರ ಪುರುಷರೆಂದೇ ಇವತ್ತಿಗೂ ಬಿಂಬಿಸಿಕೊಂಡು ಬರಲಾಗ್ತಾ ಇದೆ. ಉದಾಹರಣೆಗಾಗಿ ಅಲ್ಲಮ ಪ್ರಭು ದೇವರು ಯಾರಂದ್ರೆ ಸಾಕ್ಷಾತ್ ಮಹಾದೇವನ ಅವತಾರ ಅಂತ ಹೇಳ್ತೀವಿ, ಅದು ಸಾಕ್ಷಾತ್ ಶಿವ ಪರಮಾತ್ಮನ ಅವತಾರ. ಹಾಗೆಯೇ ಮಾಯಾದೇವಿ ಪಾರ್ವತಿಯ ಅವತಾರ ಅಂತ ಹೇಳ್ತೀವಿ. ಅದರಂತೆ ಬಸವಣ್ಣ ಕೂಡ ನಂದಿಯ ಅವತಾರ ಅಂತ ಹೇಳ್ತೀವಿ. ಹಾಗೆಯೇ ಮಡಿವಾಳ ಮಾಚಿ ತಂದೆಗಳನ್ನು ಸಹಿತ ನಾವು ವೀರಭದ್ರೇಶ್ವರನ ಅವತಾರವನ್ನಾಗಿ ಇವತ್ತಿನ ದಿನ ಚಿತ್ರಿಸ್ತಾ ಇದ್ದೇವೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಒಡಚಿಯಲ್ಲಿರುವಂತಹ ಮಡಿವಾಳ ಮಾಚಿ ತಂದೆಗಳ ಸಮಾಧಿಯನ್ನು ವೀರಭದ್ರೇಶ್ವರ ದೇವಾಲಯವನ್ನಾಗಿ ನಾವು ಇವತ್ತಿನ ದಿನ ಮಾಡಿದ್ದೇವೆ. ಶರಣರ ಬಹು ಸೃಜನಶೀಲವಾಗಿರುವಂತಹ ಮತ್ತು ಜಂಗಮ ಚರಿತ್ರೆಗೂ ದೇವಾನುದೇವತೆಗಳ ಜಡ ಚರಿತ್ರೆಗೂ ತಳುಕು ಹಾಕಿ ಇನ್ನೂ ಅವರ ವ್ಯಕ್ತಿತ್ವವನ್ನು ಮರೆಮಾಚ್ತಾ ಇದ್ದೇವೆ. ಅರ್ಥ ಏನಂದ್ರೆ, ಶರಣರು ಅಂದರೆ ಚಿಂತನಾಶೀಲ, ಸೃಜನಶೀಲ. ಇಂಥ ಚಿಂತನಾಶೀಲ, ಸೃಜನಶೀಲ, ಜಂಗಮ ಚರಿತ್ರೆಯುಳ್ಳಂತಹ ಶರಣರಿಗೆ ಮತ್ತು ಜಡತ್ವದಲ್ಲಿರ್ತಕ್ಕಂಥ ದೇವತೆಗಳ ಅವತಾರದೊಂದಿಗೆ ನಾವು ಅವ್ರನ್ನ ಅವತರಿಸಿ ಅವರನ್ನ ಹೋಲಿಸಿ ಇಡೀ ನಮ್ಮ ಶರಣರ ವ್ಯಕ್ತಿತ್ವವನ್ನು ನಾವು ಇವತ್ತಿನ ಮರೆಮಾಡುತ್ತೇವೆ. ಉದಾಹರಣೆಗಾಗಿ ಮಡಿವಾಳ ಮಾಚಿದೇವನ ಅವತಾರಗಳನ್ನು, ಒಂದೆರಡು ಅವತಾರಗಳನ್ನು ನೋಡೋಣ. ಒಂದ್ಸಲ ಶಿವ ತನ್ನ ಕೈಲಾಸದಲ್ಲಿ ಮನುಮುನಿ, ಸಿದ್ಧ ಸಾಧಕ, ಗರುಡ, ಗಂಧರ್ವ, ವಂದಿ ಮಾಗದರೊಂದಿಗೆ ವಿರಾಜಮಾನ ಆಗಿರ್ತಾನೆ. ಶಿವ ತನ್ನ ಕೈಲಾಸದಾಗ ಇವರೆಲ್ಲರ ಸಮ್ಮುಖದಲ್ಲಿ ಕುಂತಿರ್ತಾನೆ. ಆ ಸಂದರ್ಭದಲ್ಲಿ ಅಷ್ಟರಲ್ಲಿ ಯಜ್ಞಧ್ವಂಸಕ, ಅಥುಳ, ಭುಜ, ಪದ, ಪರಾಕ್ರಮ ಅಂತ ವೀರಭದ್ರ ತಕ್ಷಣ ಯಜ್ಞವನ್ನ ನಾಶ ಮಾಡಿ ಧ್ವಂಸಗೊಳಿಸಿ ವಿಜಯದ ಉನ್ಮಾದದಲ್ಲಿ ಶಿವನ ಒಡ್ಡೋಲಗಳಲ್ಲಿ, ಶಿವನ ಸಭೆಯಲ್ಲಿ ಪ್ರವೇಶ ಮಾಡ್ತಾನೆ. ಶಿವ ಇವರೆಲ್ಲ ಜೊತೆ ಕುಂತಿರ್ತಾನ. ದಕ್ಷ ಬ್ರಹ್ಮನ ತಕ್ಷಣ ಯಜ್ಞವನ್ನ ಕೆಡಿಸಿ ಧ್ವಂಸಗೊಳಿಸಿ ಒಮ್ಮೆದವರೆ ವಿರಾಜಮಾನಾಗಿ ಬಂದು ಇವರ ಸಭೆಯಲ್ಲಿ ಯಾರೋ ಈ ವೀರಭದ್ರ ಪ್ರವೇಶ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಭೆಯಲ್ಲಿದ್ದ ಒಬ್ಬ ಶರಣನಿಗೆ ತನ್ನ ಉತ್ತರೀಯ ಶರಣನ್ನು ತಾಕಿಸುತ್ತಾನೆ. ಉತ್ತರೀಯ ಅಂದ್ರೆ ಇದಕ್ಕಿಂತ ಕಾಲದಾಗ ಏನು ಪಂಜಾಬಿ ಡ್ರೆಸ್ ಮೇಲೆ ಏನೋ ಹುಡುಕಾಡ್ತಾರೆ ಉತ್ತರೀಯ ಅಂದ್ರೆ ಅವಾಗೆಲ್ಲ ಆ ಉತ್ತರೀಯ ಯಾವುದೊಬ್ಬ ಶರಣನಿಗೆ ಅಲ್ಲಿ ಸಭೆಯಲ್ಲಿರ್ತಕ್ಕಂಥ ಶರಣನಿಗೆ ತಾಕಿಸ್ತಾನೆ, ಯಾರು ವೀರಭದ್ರ. ಅವಾಗ ಶಿವನಿಗೆ ಸಿಟ್ಟು ಬರ್ತದೆ. ಅವ ತನ್ನ ಮಗ ಮಾಡಿರ್ತಕ್ಕಂಥ, ಯಾಕಂದ್ರೆ ವೀರಭದ್ರನು ಬೇರೆ ಅಲ್ಲ, ವೀರಭದ್ರನು ಶಿವನ ಮಗನೇ.
ತನ್ನ ಮಗ ಮಾಡಿರ್ತಕ್ಕಂಥ ಸಿಟ್ಟಿಗೆ ದೊಡ್ಡ ಲಕ್ಷಣ ಅಪರಾಧ ಅಂತ ತಿಳ್ಕೊಂಡು ಅವಾಗ ಒಂದು ಶಾಪ ಕೊಡ್ತಾನೆ. ಏನು ಶಾಪ ಅಂದ್ರ, ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ಮಡಿವಾಳನಾಗಿ ಅವತರಿಸು, ಆಮೇಲೆ ಶರಣರ ಬಟ್ಟೆಗಳನ್ನು ಒಗೆದು ಮತ್ತೆ ಸ್ವರ್ಗಕ್ಕೆ ಬಾ ಅಂತ ಕಳಿಸಿದಂತೆ. ಇದು ಮಡಿವಾಳ ಮಾಚಿದೇವನಿಗೆ ಅಥವಾ ವೀರಭದ್ರನಿಗೆ ಸಂಬಂಧಿಸಿರ್ತಕ್ಕಂಥ ಮೊದಲನೇ ಅವತಾರ, ಮೊದಲನೇ ಪವಾಡ. ಆದರೆ ಈ ಕಥೆಯ ಉದ್ದೇಶ ಇಷ್ಟೇ, ಕಡೆ ಇರ್ಬೋದು ಇದೆಲ್ಲ. ಈ ಕಥೆಯ ಉದ್ದೇಶ ಏನಿದೆ ಅಂತಂದ್ರೆ, ಮಾಚಿ ತಂದೆಗಳು ವೀರ ವ್ರತಧಾರಿಗಳಾಗಿದ್ದು, ಮಾಚಿ ತಂದೆಗಳು ವೀರಭದ್ರನಷ್ಟೇ ಸಿಟ್ಟುಳ್ಳವರಾಗಿದ್ದು, ದಕ್ಷ ಯಾಗವನ್ನೇ ಧ್ವಂಸಗೊಳಿಸಿದ ವೀರಭದ್ರನಂತೆ ಕಲ್ಯಾಣದಲ್ಲಿರ್ತಕ್ಕಂಥ ದುಷ್ಟರನ್ನ ದುರ್ಜನರನ್ನ ಸದೆಬಡಿದು ಶರಣ ಗಣತೀರ್ಥಗಳಿಗೆ ಶಾಂತವಾದಂತಹ ನೆಮ್ಮದಿಯ ಜೀವನವನ್ನು ಒದಗಿಸಿಕೊಂಡಿರ್ತಕ್ಕಂಥವ್ರು ಯಾರಾದರೂ ಆ ಸಂದರ್ಭದಲ್ಲಿ ಇದ್ರೆ ಅವರು ಮಾಚಿ ದೇವರು ಅಥವಾ ಮಾಚಿ ತಂದೆಗಳು ಮಾತ್ರ. ಮತ್ತೊಂದು ಪವಾಡ ಇದೆ, ಏನಂದ್ರೆ ಅವರು ಇದೆ. ಒಂದ್ಸಲ ಇವರನ್ನ ಮಾಚಿ ತಂದೆಯವರನ್ನ ಪರೀಕ್ಷಿಸಲು ಶಿವ ಜಂಗಮ ರೂಪನಾಗಿ ಆ ಥರ ಕಲ್ಪನೆ ಜಂಗಮ ರೂಪನಾಗಿ ಎಲ್ಲಿಗೆ ಬರ್ತಾನಂದ್ರೆ ಭೂಲೋಕಕ್ಕೆ ಬರ್ತಾನೆ. ಬಂದು ಯಾರಿಗೆ ಮಡಿವಾಳ ಮಾಚಿದೇವರಿಗೆ ಒಂದು ಚಾಲೆಂಜ್ ಆಗ್ತಾನೆ. ಏನ್ ಚಾಲೆಂಜ್ ಅಂದ್ರೆ, ನೋಡು ಮಡಿವಾಳ, ನಿನ್ನ ಹೆಸರು ಬಹಳ ಕೇಳಿ, ನೀನು ಬಹಳ ದೊಡ್ಡ ಗಣಾಚಾರ್ಯ ಅಂತ ಕೇಳಿ, ವೀರ ವ್ರತಿ ಅಂತ ಕೇಳಿ, ನೀನು ಅಂತ ದಕ್ಷ ಮುನಿಯ ಒಂದು ಯಜ್ಞವನ್ನೇ ಧ್ವಂಸ ಮಾಡಿರ್ತಕ್ಕಂಥವನು ಪರಾಕ್ರಮಿ ಅಂತ ಹೆಸರು ಕೇಳಿದ್ವಿ. ನೀನ್ ಏನ್ ಮಾಡ್ಬೇಕಂದ್ರೆ, ನನ್ನ ಬಟ್ಟೆಗಳನ್ನ ನೀರಿನಲ್ಲಿ ಅಗ್ಗಿ ತೋಯಿಸದೆ, ನೀರಿನಲ್ಲಿ ಅದ್ಬಾರ್ದು, ನೀರಿನಾಗ ತೋಯಿಸಬಾರ್ದು, ಮತ್ತು ಕಲ್ಲಿಗೆ ಸೋಂಕಿಸಿ ಬಡಿಯದೆ ಕಲ್ಲಿಗೆ ತಾಗಬಾರ್ದು, ಆಮೇಲೆ ಬಿಸಿಲಿಗೆ ಹಾಕಿ ಒಣಗಿಸಬಾರ್ದು, ಗಂಜಿ ಹಾಕಿ ಗರಿ ಮಾಡಿ ಕೊಡ್ಬೇಕಂತ, ಇಸ್ತ್ರಿ ಮಾಡಿ ಕೊಡ್ಬೇಕು ಅಂತ ಯಾರಿಗೆ ಇವತ್ತು ಚಾಲೆಂಜ್ ಆಗ್ತಾರೆ. ಮಡಿವಾಳ ಮಾಚಿದೇವರಿಗೆ ಶಿವ ಜಂಗಮ ರೂಪದಲ್ಲಿ ಬಂದು ಜಂಗಮಗೊಳಿಸಿದ್ದಾರೆ. ಅವಾಗ ಅಲ್ಲಿ ಇರ್ತಕ್ಕಂಥ ಮಡಿವಾಳ ಮಾಚಿದೇವನ ಹೆಂಡತಿಗೆ ಏನ್ ಮಾಡ್ಕೊಂಡ್ರ, ತನ್ನ ಎದೆಯ ರಕ್ತ ಬಳಿದು ಚಿಕಿತ್ಸಿಸ್ತಾಳೆ. ನೀರಿನ ಅದಕ್ಕಾಗಿ ಎದೆ ಬಗಿದಾಳಂತ, ರಕ್ತ ಚೆಕ್ತದಂತ. ಆ ರಕ್ತದಲ್ಲಿ ಮಡಿವಾಳ ಮಾಚಿದೇವ ಶಿವನ ಬಟ್ಟೆಗಳನ್ನು ಬಗಿತಾರಂತೆ. ಆಮೇಲೆ ಬಿಸಿಲಿಗೆ ಒಣಗಿಸ್ತಾರೆ, ಬಂಡೆಗೆ ಹಾಕಿಸದೆ ನೆರಳಿನಲ್ಲಿ ಒಣ ಹಾಕಿ ಸಿಟ್ಟಿನಿಂದ ನೋಡ್ತಾನಂತ. ಆ ಬಟ್ಟೆಗಳು ತಾನೇ ಗರಿ ಆಗ್ತಾವಂತ, ಇಸ್ತ್ರಿಯಾಗಿ ಮಡಿಯಾಗಿ ಬರ್ತಾವ ಅಂತ. ಇದು ಒಂದು. ಮತ್ತೊಂದು ಮಡಿವಾಳ ಮಾಚಿದೇವರಿಗೆ ಸಂಬಂಧಿಸಿರ್ತಕ್ಕಂಥ ಮತ್ತೊಂದು ಅವತಾರ. ಇನ್ನೊಂದು ನೋಡಿ, ಮಾಚಿ ತಂದೆಗಳು ಒಂದ್ಸಲ ಯಾವಾಗಲೂ ಬರ್ತಾರೆ, ಅವ್ರ ಭಾಷೆ ಚಿತ್ರ ಗೊತ್ತಲ್ಲ. ಒಂದು ಕಡೆ ಪಂಕದಲ್ಲಿ ಬಟ್ಟೆ ಕಟ್ಟಿರ್ತಾರ, ಒಂದ್ ಕಡೆ ಅದರೊಳಗಡೆ ಗಂಟೆ ಕಟ್ಟಿರ್ತಾರ, ಮತ್ತೊಂದ್ ಕಡೆ ಕಡಗ ಸಿಕ್ಕಾಕಿರ್ತಾರ. ನಾವು ಚಿತ್ರ ನೋಡಿರಲ್ಲ, ಆ ತರ ಚಿತ್ರ. ಮಡಿವಾಳ ಮಾಚಿದೇವರು ಬಹಳ ಸಿಟ್ಟಿನವರು. ಎಂತವನ್ನ ಕಂಡು, ದುರ್ಜನರನ್ನ ಕಂಡು, ದುಷ್ಟರನ್ನ ಕಂಡು, ಭ್ರಷ್ಟಾಚಾರದ ಕಂಡ್ರೆ ಆಗಂಗಿಲ್ಲ. ಅಷ್ಟು ವೀರಭದ್ರ ಅವತಾರ ಒಂದು ಅವ್ರ ಬಗ್ಗೆ ಇರ್ತಕ್ಕಂಥ ನಮ್ಮೊಂದು ನಂಬಿಕೆ. ಅಂತ ವೀರಭದ್ರ ಅವತಾರ ಇರ್ತಕ್ಕಂಥ ಮಾಚಿ ತಂದೆಗಳು ಹೊರಬರ್ಬೇಕಾದ್ರೆ ಯಾವಾಗ ಇಬ್ಬರು ಗಂಟೆಗಳು ಬರ್ತದ. ಆಗಿನ ಕಾಲದಲ್ಲಿ ಬೀಜ ಆರಿಸ ಬರೋದ್ನಾಗ ಮಾತ್ರ ಆ ಮಹಾರಾಜ ಪದಾರ ತಿಳ್ಕೊಂಡು ಜನರೆಲ್ಲ ಅವ್ರ ಸೈನಿಕರೆಲ್ಲ ಹೇಳ್ತಿದ್ರು. ಆಮೇಲೆ ಇವರು ಮಾತ್ರ ತನ್ನ ಗಂಟೆಯನ್ನ ಅಳ್ಳಾಡಿಸೋದು ಬರ್ತದ. ಅವಾಗ ಮಡಿವಾಳ ಮಾಚಿದೇವ ಊರೊಳಗ ಗಂಟೆ ಬಾರಿಸೋದು ಬರ್ತಾನಂದ್ರೆ ಒಂಥರ ಅಘೋಷಿತ ಕರ್ಫ್ಯೂ ಅಂತ. ರಾಜ ಮಹಾರಾಜರಿಂದ ಯಾವ್ದನ್ನ ಮಾಡೋದು ತಿಳ್ಕೊಂಡು ಹೆಂಗೆ ಅಘೋಷಿತ ಕರ್ಫ್ಯೂ ಇರ್ತದ, ಹಾಗೆಯೇ ಮಡಿವಾಳ ಮಾಚಿದೇವ ಬರ್ತಾನೆ ಯಾವ ಆಗಿನ ಕಾಲದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಎಚ್ಚರಿಕೆಯ ಗಂಟೆಗಳಿದ್ವು ಅಂತ. ಅವ್ರು ಎಚ್ಚರಿಕೆಯ ಗಂಟೆಗಳು ಒಬ್ಬ ರಾಜ, ಇನ್ನೊಬ್ಬ ಮಡಿವಾಳ ಮಾಚಿದೇವ. ಅಂದ್ರೆ ಉಳಿದ ಜನರಿಗೆ ಈ ತರದ ಮರ್ಯಾದೆ ಯಾರಿಗೂ ಸಿಗ್ತದೆ. ರಾಜ್ಯದಲ್ಲಿ ಇರೋದು ಸಾಮಾನ್ಯ ಜನರಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವರಿಗೆ ಸಿಗ್ತದೆ. ಅವಾಗ ನಮ್ಮಲ್ಲಿ ನೋಡೋದು ಏನ್ ಮಾಡ್ಬೋದು, ಹೋಗಿ ರಾಜ್ಯಕ್ಕೆ ಚಾಟಿಗಳು ಏನ್ರಿ ಮಡಿವಾಳ ಮಾಚಿದೇವ ಭಾಳ ಆಗ್ಯದ, ನೀವು ಓದೋದೇ ಕರ್ಫ್ಯೂ ಇಲ್ಲ, ನೀವು ಓದೋದೇ ಎಲ್ಲ ಜನ ದೂಸಕ್ಕೆ ಅವಾಗ ದೂಸಕ್ಕೆ ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರ, ಅವ್ರಿಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ರಾಜ ಮರ್ಯಾದೆ ಅಲ್ಲೂ ಸಿಗಕ್ಕಾಗ್ತದೆ. ಇದೇನು ಚಾಟಿ ಹೇಳ್ತಾರ. ಅವಾಗ ಅವರು ಇದರಿಂದ ಸಿಟ್ಟಿಗೆಲ್ಲ ಮಾಚಿದೇವ ಏನ್ ಮಾಡ್ಕೊಂಡು ಬಂದ್ರೆ, ಮಡಿ ಬಟ್ಟೆಯ ಗಂಟನ್ನು ಆಕಾಶಕ್ಕೆ ಎಸೆಬಿಡ್ತಾರ. ಮಡಿ ಬಟ್ಟೆ
ನೋಡ್ರಿ. ಅಂದ್ರೆ ಹೇಳಿದ ಕೂಡಲೇ ಯಾವಾಗ ಹೇಳ್ಬಿಟ್ಟಂದ್ರೆ ರಾಜ ಏನ್ ಮಾಡ್ತಾರೆ, ಇವರೆಲ್ಲ ಜನರ ಮಾತು ಕಿವಿ ಮಾತು ಕೇಳಿ ಚಾಡಿ ಮಾತು ಕೇಳಿ ಹೌದಾ ಅಂತವರ ಮನುಷ್ಯ ನಮ್ಮ ರಾಜ್ಯದೊಳಗಡೆ ಹೌದ್ರಿ ಮಡಿವಾಳ ಮಾಚಿದೇವ ಅಂತದ ಏನ್ ಮಾಡ್ತಾನ, ಇಲ್ಲ ನಿಮ್ಮ ಎಷ್ಟು ನಿಮ್ಮಲ್ಲಿ ಕದಲಿಲ್ಲ ಹೆಂಗ ರಾಜ ಮಹಾರಾಜನ ಟಿವಿ ಅಲ್ಲ ಹಂಗೆ ಅವ್ರ ಟಿವಿ ಕೂಡ ಹಾಗೆ ಅವ್ರ ಬಂದವರು ಯಾರು ಜನ ಇರೋದಿಲ್ಲ ಹಾಗೆ ಅಂತ ಕೂಡ ಕೇಳ್ತಾರೆ. ಅವಾಗ ರಾಜನಿಗೆ ಚಾಡಿ ಹೇಳಿದಾಗ ರಾಜನಿಗೆ ಏನ್ ಮಾಡ್ತಾನೆ, ರಾಜ ಒಬ್ಬ ಶೆರೆ ಹೋಗ್ತಾನ ಕಳಿಸ್ತಾನ, ಯಾರು ಕುಡಿಸ್ತಾನೆ ಎಣ್ಣೆ ಕುಡಿಸಿ ಏನ್ ಈಗ ಹೋಗ ಕೇಳವು ಅಂತ ಯಾರಿಗೆ ಮಡಿವಾಳ ಮಾಚಿದೇವ್ರ ಕೇಳೋದು. ಅವ ಏನ್ ಮಾಡ್ತಾನೆ ನೋಡೋಣ ಅಂತ ತಿಳ್ಕೊಂಡು ಅವ ಮಡಿವಾಳ ಮಾಚಿದೇವ ಬರೋದಕ್ಕೆ ದೂರ ಸರಿದ್ ಬಿಟ್ಟು ಅವನಿಗೆ ಬಂದು ಅಡ್ಡಲಾಗಿ ಇರ್ತಾನ. ಅಡ್ಡಾಗಿ ಹೆಂಗ್ ಹೋಗ್ತಾನೆ. ಅವಾಗ ಮಡಿವಾಳ ಮಾಚಿದೇವರು ಬಟ್ಟೆಗಳನ್ನು ಸಹಿತ ಬಿಡ್ತಾನ. ಮಡಿವಾಳ ಮಾಚಿದೇವ್ರು ಹೇಳ್ತಾರ ಅವ್ರ ಎಂತ ಬಟ್ಟೆಗಳು ಹೋಗ್ತಾರ, ಈ ದುಷ್ಟರು ದುರ್ಚಂದ್ರರು ಬಟ್ಟೆಗಳಿಲ್ಲ, ಕೇವಲ ಶರಣರ ಬಟ್ಟೆಗಳನ್ನು ಮಾತ್ರ ತೊಳಿತೀನಿ ಅಂತ ಹೇಳುವಂತ ಮನುಷ್ಯರಿಗೆ ಯೋಗ್ಯ ಅವ್ರ ಬಟ್ಟೆಗಳನ್ನು ಮುಟ್ಟಿದ್ರೆ ಹೇಗಾಗಬಾರ್ದು. ಸಿಟ್ಟಿಗೆ ಮಾತ್ರ ತನ್ನ ಕಾಂಗ್ರೆಸ್ ಖಡ್ಗವನ್ನು ಬೀಸ್ತಾನ. ಈಗ ಬಟ್ಟೆ ಎಸ್ದಂಗ ಆ ಮನುಷ್ಯ ದುಂಡ ಸಹಿತ ಚೆಲ್ಲಿ ಹಾಕ್ಬಿಡ್ತಾನೆ. ಅವಾಗ ಆ ಆಯುಧ ತೆಗೆದು ಮುಗಿಲಿಗೆ ಚಿಮ್ಮಿಸ್ತಾರ. ಈ ವಿಷಯ ರಾಜನಿಗೆ ತರೋಗಿ ಬರ್ತಾರೆ. ನೋಡ್ರಿ ನೀವು ಹೇಳಿದಂಗ ಮನುಷ್ಯನ ಕಳಿಸಿದ್ವಿ, ಮಡಿವಾಳ ಮಾಚಿದೇವ ಉಳಿಸ್ಲಿಲ್ಲ, ಬಟ್ಟೆ ಚಿಮ್ಬಿಟ್ಟು ಆಕಾಶಕ್ಕೆ ಅಂತ ಹೇಳ್ತಾನೆ. ಅವಾಗ ರಾಜ ಏನ್ ಮಾಡ್ತಾನಂತಂದ್ರ ಸರಿ ಆ ರಾಜನಿಗೆ ಏನ್ ಮಾಡಂತ ಆ ಮಡಿವಾಳ ಮಾಚಿದೇವ್ರ ಏನಂದ್ರ ಯುದ್ಧದ ಬೇಕಂದ್ರೆ ಅವ್ರಿಗೆ ಮದ್ದಾನೆ ಕರ್ಕೊಂಡ್ ಬರೋದು, ಮದಿಸಿದ ಆನೆಯನ್ನು ಕರ್ಕೊಂಡ್ಬಂದ್ರೆ ಆನೆಯನ್ನು ತುಳಿಸ್ರಿ ಅವ್ರಿಗೆ ಬಿಸ್ಕೊಟ್ಕೊಂಡು ಮದ್ದಾನೆಯನ್ನ ಕಳಿಸ್ತಾರ. ಮದ್ದಾನೆಯನ್ನು ಕಳಿಸಿದಾಗ ಆ ಆನೆಯನ್ನೇ ಈತ ಮರ್ದಿಸಿದ ಮತ್ತೊಂದು ಕತೆ. ಆನೆಯನ್ನೇ ಮರ್ದಿಸಿದ ಅನ್ನೋ ಒಂದು ಕತೆ ಮಡಿವಾಳ ಮಾಚಿದೇವರಿಗೆ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇದು ಚರಿತ್ರೆ ಉಟ್ಕೊಂಡಿದೆ. ಇದು ನೋಡಿ ಗಾಬರಿಗೊಂಡಿರ್ತಕ್ಕಂಥ ಬಿಜ್ಜೋಳ ಆ ಆನೆಯನ್ನೇ ಬರ್ತಾನೆ. ಅವಾಗ ಗಾಬರಿ ಆಗ್ತಾನೆ ಬಿಜ್ಜೋಳ, ಯಾರಿಗೆ ಹೋಗ್ಬೇಕ, ಒಬ್ಬ ಸೆರೆಗೊಳಗನನ್ನು ಕಳಿಸಿದೆ ಅವನಿಗೆ ರಕ್ತ ಚಿಮ್ಮಿದ, ಆನೆ ಕಳಿಸಿನಿ ಆನೆನೇ ಬರ್ದಿಸ್ಬಿಟ್ಟ. ಎಂಥದ್ದು ಯಾರು ಹೋಗ್ತಾ ತೋಚಲಾದ್ರೆ ತಿಳಿಲಾದ್ರೆ ಸೀದಾ ಬಸವಣ್ಣ ಬೈಲಿ ಹೋಗ್ತಾನೆ. ನೋಡ್ರಿ ಇಂತ ಯಾರೋ ನಿಮ್ಮಲ್ಲಿ ಮಡಿವಾಳ ಮಾಚಿದೇವ ಅಂತ ಶರಣ ಅಂತ ಈಗ ಹಿಂಗೆ ಮಾಡ್ಯಾನ. ಅವಾಗ ಬಸವಣ್ಣ ಹೇಳ್ತಾರ, ಇಲ್ಲ ಆ ಶರಣ ಎಂಥವ್ರು ಅಂತಂದ್ರೆ ನನಗೆ ಸಹಿತ ನಾ ತಪ್ಪಾಡಿ ನನಗೂ ಬಿಡೋದಿಲ್ಲ ಮನುಷ್ಯ. ಬಟ್ ವೀರವೃತ್ತಿ ವೀರ ಗಣಾಚಾರ್ಯ ಅವ್ರನ್ನೇ ಕಳೋದಕ್ಕೆ ಹೋಗಿದ್ದೆ ನೀವು ಅಂದ್ಕೊಂಡು ಅವ್ರಿಗೆ ಕರ್ಕೊಂಡು ಹೋದ್ನಾಗ ಸರಿ ಇನ್ನೇನಿಲ್ಲ ನೀವು ಅವ್ರ ಹತ್ರ ಹೋಗಿ ಸಾರಿ ಕೇಳ್ಕೊಡ್ರಿ, ತಪ್ಪಾಗಿ ಕೇಳ್ಕೊಡ್ರಿ ತಿಳ್ಕೊಂಡು ರಾಜ ಹೋಗಿ ಸ್ವತಃ ಮಡಿವಾಳ ಮಾಚಿ ತಂದೆ ನಂದು ಗೊತ್ತಾಗಲಾದ್ರೆ ನಾನು ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾನ. ಈ ಕಥೆಯಿಂದ ತಿಳಿದು ಬರೋದೇನಂದ್ರ ಆ ರಾಜ ಬಂದವ್ರ ಕ್ಷಮೆ ಕೇಳೋರು ಅಥವಾ ಮದ್ದಾನೆ ನೀವು ಮರ್ದಿಸೋ ಆದ್ರೆ ಮದ್ದಾನೆಯನ್ನ ಇಂಥ ಮರ್ದನ ಮಾಡಿದ ಅನ್ನುವಂಥದ್ದೇ ಅಂದ್ರೆ ಬಹಳ ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ಅಂದ್ರೆ ಎಂತ ಶೂರ ಇದ್ದ, ಎಂತ ಕಲಿ ಇದ್ದ, ಅದಕ್ಕೆ ಕಲಿದೇವರ ದೇವ ಅನ್ನುವಂಥದ್ದವರ ಅಂಕಿತನ ಅದೇ ಎಂತ ಕಲಿ ಇದ್ದ, ಎಂತ ಶೂರ ಇದ್ದ ಅನ್ನುವಂಥದ್ದು ಇವರ ಈ ಒಂದು ಮತ್ತೊಂದು ಪವಾರದಿಂದ ಮತ್ತೊಂದು ಅವತಾರದಿಂದ ನಮಗೆ ಗೊತ್ತಾಗ್ತದೆ. ಅವರು ನೋಡಿ ಖಡ್ಗಧಾರಿಯಾಗಿದ್ರು ಅಂತ ಆಗಲೇ ಹೇಳಿದ್ರು, ಖಡ್ಗಧಾರಿಯಾಗಿದ್ರು. ಆ ಖಡ್ಗಧಾರಿಯಾಗಿದ್ದು ಅನ್ನುವಂಥದ್ದು ಯಾವುದೇ ವಚನಗಳಲ್ಲಿ ಉಲ್ಲೇಖ ಇಲ್ಲ. ಮಡಿವಾಳ ಮಾಚಿದೇವರು ಖಡ್ಗಧಾರಿಗಳಾಗಿದ್ದು ಅನ್ನುವಂಥದ್ದು ಯಾವುದೇ ವಚನದಲ್ಲಿ ಉಲ್ಲೇಖ ಇಲ್ಲ. ಆಮೇಲೆ ಸಿದ್ದರಾಮರ ಒಂದು ವಚನದಲ್ಲಿ ಒಂದು ಸಾಲು ಏನಂದ್ರೆ ಮಡಿವಾಳಣ್ಣನ 3,300,000 ವಚನ ಅಂತ ಹೇಳ್ತಾರೆ. 3,300,000 ವಚನಗಳನ್ನ ಮಡಿವಾಳ ಮಾಚಿದೇವರು ಬರೆದಿದ್ದು ಅನ್ನುವಂಥದ್ದು ಸಿದ್ದರಾಮನ ವಚನದ ಸಾಲಿನಿಂದ ಗೊತ್ತಾಗ್ತದೆ. ಆದ್ರೆ ಇದುವರೆಗೆ ನಮಗೆ ಲಭ್ಯವಿರುವಂತಹ ವಚನಗಳು ಕೇವಲ 300 ವಚನಗಳು ಮಾತ್ರ. ಮಡಿವಾಳ ಮಾಚಿದೇವರು ಅವರ ಒಂದು ಬಹಳ ಉದ್ದನೆಯ ಒಂದು ವಚನ ಇದೆ ನೋಡಿ. ಛಲ ದೈವವೆಂದರೆ ಶೌಚವ ಮಾಡಲಿಲ್ಲ, ನೆಲ ದೈವವೆಂದರೆ ಕಾಲೂರಿ ನಡೆಯಲಿಲ್ಲ, ಫಲ ದೈವವೆಂದರೆ ಕರಿದು ಮೆಲಲಿಲ್ಲ, ಅಗ್ನಿ ದೈವವೆಂದರೆ ಮನೆಗಳು ತೃಣಾರಿಗಳು ಬಂದು ಕೆಟ್ಟ ಮೆಲಲಿಲ್ಲ, ವಾಯು ದೈವವೆಂದರೆ ಕೆಟ್ಟ ಗಾಳಿ ಮನೆಗೆ ಬಂದಿತ್ತು ಬಾಗಿಲಿಕ್ಕಿ ಇರಲಿಲ್ಲ, ಆಕಾಶ ದೈವವೆಂದರೆ ಆಕಾಶವ ಹೊರಗು ಮಾಡಿ ಒಳಗೆ ಮನೆಯ ಕಟ್ಟಲಿಲ್ಲ, ಚಂದ್ರ ದೈವನೆಂದರೆ ಉಷ್ಣಗೊಂಡು ಕೆಟ್ಟವೆನಲಿಲ್ಲ, ಆತ್ಮ ದೈವವೆಂದರೆ ನಾವು ಕೇಳು ಇಲ್ಲದಿರಬೇಕು, ಇದು ಕಾರಣ. ನೆಲ ದೈವವಲ್ಲ, ಜಲ ದೈವವಲ್ಲ, ಅಗ್ನಿ ದೈವವಲ್ಲ, ವಾಯು ದೈವವಲ್ಲ,
ಆಕಾಶ ದೈವವಲ್ಲ, ಚಂದ್ರ ಸೂರ್ಯ ಆತ್ಮರೂ ದೈವವಲ್ಲ. ಚಂದ್ರ ಸೂರ್ಯ ಆತ್ಮರೂ ದೈವವಲ್ಲ, ಕಲಿದೇವ ನಿಮ್ಮ ಶರಣ ಬಸವಣ್ಣನೊಬ್ಬನೇ ದೈವವೆಂದ ಮಡಿವಾಳ. ಇದು ಈ ಮಡಿವಾಳ ಮಾಚಿದೇವರ ಈ ವಚನ ನಮಗೆ ಏನು ತೋರಿಸಿಕೊಟ್ಟಂದ್ರೆ, ಬಸವಣ್ಣ ಎಂಥ ಮಹಾನ್ ವ್ಯಕ್ತಿಯಾಗಿದ್ದ, ಎಂಥ ದೊಡ್ಡ ದಾರ್ಶನಿಕನಾಗಿದ್ದ, ಎಂಥ ಒಂದು ಚಳವಳಿಯ ಮೂಲಕ ಎಂಥ ಒಂದು ದರ್ಶನವನ್ನು ನೀಡಿದರು ಅನ್ನೋದು ಈ ಮಡಿವಾಳ ಮಾಚಿದೇವರ ವಚನ ನಮಗೆ ತಿಳಿದುಕೊಳ್ತದೆ. ಇದನ್ನೇ ನೋಡಿ, ಅಗ್ನಿ ಅಲ್ಲ, ವಾಯುವಲ್ಲ, ಗಾಳಿ ಅಲ್ಲ, ಏನಲ್ಲ ಅಂತ ಅದಕ್ಕೆ ರಾಮಸ್ವಾಮಿ ಪೆರಿಯಾರ್ ಅಂತಕ್ಕಂಥವ್ರು ತಮಿಳುನಾಡಿನ ದೊಡ್ಡ ವಿಚಾರವಾದಿ. ಅವರು ಅದನ್ನು ಹೇಳ್ತಾರ, ಇಂತಹ ಸುಳ್ಳು ದೇವರುಗಳನ್ನ ಚರಂಡಿಗೆ ಎಸೆಯಿರಿ ಎಂದು ಕರೆ ಕೊಟ್ಟಿದ್ದಾರ. ಈ ಸುಳ್ಳು ದೇವರುಗಳನ್ನ ಚರಂಡಿಗೆ ಎಸೆಯಿರಿ ತಿಳ್ಕೊಂಡು ರಾಮಸ್ವಾಮಿ ಪೆರಿಯಾರ್ ಅವರು ತಮಿಳುನಾಡಿನಲ್ಲಿ ಆ ದೊಡ್ಡ ವಿಚಾರವಾದಿ ಅವರು ಒಂದು ಕರೆ ಕೊಟ್ಟಿದ್ರು. ಅದನ್ನೇ ಕುವೆಂಪು ಹೇಳಿದ್ರಲ್ಲ, 3 ದೇವರನ್ನ ಮುಖಾಚಿರುವ ಮನುಷ್ಯ ಮತ ವಿಶ್ವಪದ ಅಂತ ಹೇಳಿದ್ರಲ್ಲ. ಹಾಗೆಯೇ ಇವರು ಈಗಿನ ಮುಂಚೆ ಮಡಿವಾಳ ಮಾಚಿದೇವರು 12ನೇ ಶತಮಾನದಾಗೆ ಇಂಥ ಸುಳ್ಳುಗಳವು, ಕಳವಾಡವು, ಇಂಥ ದೇವರನ್ನ ನಂಬಬೇಡ್ರಿ, ನೀವು ಯಾರಿಗೆಲ್ಲರಿಗೂ ದೈವ ಒಂದೇ ಯಾರು, ಅದು ಬಸವಣ್ಣನ ಒಬ್ಬನೇ ಅನ್ನುವಂಥ ಮಾತನ್ನ ತಮ್ಮ ವಚನದ ಮೂಲಕ ಹೇಳ್ತಾರೆ. ಅವರ ಇನ್ನೊಂದು ವಚನ ನೋಡ್ರಿ, ಎಂಥ ಅದ್ಭುತವಾಗಿರ್ತಕ್ಕಂಥ ವಚನ. ಬಸವಣ್ಣನ ಬಗ್ಗೆ ಎಂಥ ಇತ್ತು, ಕಲ್ಯಾಣದ ಬಗ್ಗೆ ಅವ್ರಿಗೆ ಎಷ್ಟು ವ್ಯಾಮೋಹಿಗಳಾಗಿದ್ದು ಅನ್ನೋದಕ್ಕೆ, ಎತ್ತೆತ್ತ ನೋಡಿದಾಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ವಂಚಲು, ಒತ್ತಿ ಹಿಡಿದರೆ ಭಕ್ತಿ ಎಂಬ ರಸವಯ್ಯ, ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವೂ ಬಸವಣ್ಣನಿಂದ, ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ, ಅತ್ತ ಬದಡೆ ನೀವು ಹೇಳಿರೆ ಇತ್ತ ಬದಡೆ ನೀವು ಹೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಇದು ವಚನ. ಈ ವಚನದಲ್ಲಿ ದ್ರಾಕ್ಷಿಯ ಗೊಂಚಲುಗಳನ್ನ ಉಪಮೆಯಾಗಿಟ್ಟುಕೊಂಡು ಅವರು ಮಡಿವಾಳ ಮಾಚಿದೇವರು ಬರೀತಾರೆ. ಎಷ್ಟು ಬರೀತಾರೆ ನೋಡಿ, ದ್ರಾಕ್ಷಿ ಬಳ್ಳಿಯೊಂದರ ಪ್ರತಿಮೆಯ ಮೂಲಕ ಅಂದಿನ ಕಲ್ಯಾಣದ ಚಿತ್ರವನ್ನ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ ಮಾಚಿ ತಂದೆ ಇಲ್ಲಿ ನಮಗೆ ಕೇವಲ ಒಬ್ಬ ವಚನಕಾರನಾಗಿ ಕಾಣಿಸದ ಒಬ್ಬ ದೊಡ್ಡ ಶ್ರೇಷ್ಠ ಕವಿಯಾಗಿ, ಲೇಖಕರಾಗಿ, ಸಾಹಿತಿಯಾಗಿ ನಮಗೆ ಮಡಿವಾಳ ಮಾಚಿದೇವರು ಕಂಡು ಬರ್ತಾರೆ. ನಾ ಹಿಂದೆ ಹೇಳಿದ ಆ ದೇವರುಗಳ ಬಗ್ಗೆ ದೈವ ಯಾವುವು, ಈ ಅಗ್ನಿ ಅಲ್ಲ, ವಾಯುವಲ್ಲ ಅಂದ್ಕೊಂಡ್ರೆ ಅಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗಿ ನಮಗೆ ಮಡಿವಾಳ ಮಾಚಿದೇವರು ಕಂಡು ಬಂದ್ರೆ, ಕಲ್ಯಾಣ ಎಂಬ ಪ್ರಾಣತೆಯಲ್ಲಿ ಅನ್ನುವಂತಹ ಈ ವಚನದಲ್ಲಿ ಒಬ್ಬ ಕವಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಲೇಖಕರಾಗಿ ಮಡಿವಾಳ ಮಾಚಿದೇವರು ನಮಗೆ ಕಂಡು ಬರ್ತಾರೆ. ಬಸವಣ್ಣ ಮತ್ತು ಮಾಚಿ ತಂದೆಯವರಿಗೆ ಬಹಳ ದೊಡ್ಡ ಅವಿನಾಭಾವ ಸಂಬಂಧ. ಮಡಿವಾಳ ಮಾಚಿದೇವ ತಮ್ಮ ವಚನಗಳಲ್ಲಿ ಬಸವಣ್ಣನ ಹಾಡಿ ಹೊಗಳ್ತಾರೆ. ಹಾಗೆಯೇ ಬಸವಣ್ಣ ಕೂಡ ತಮ್ಮ ವಚನದಲ್ಲಿ ಮಡಿವಾಳ ಮಾಚಿದೇವರನ್ನ ಹಾಡಿ ಹೊಗಳ್ತಾರೆ. ಅವರಿಬ್ಬರ ಸಂಬಂಧ ಹೇಗಿರ್ತಂದ್ರ, ಒಬ್ಬರು ಮುಗಿದ ಕೈ ಬಾಗಿದ ತಳಿಯಾಗಿದೆ, ಯಾರು ಬಸವಣ್ಣನವರು. ಇವರು ಯಾಕಂದ್ರ ಇನ್ನೊಬ್ಬರು ವೀರಗಂಟೆಯ ಎಚ್ಚರಿಕೆಯ ಕಾರ್ಯಕ್ರಮವಾಗಿದೆ. ಒಂದು ಬಂದು ತದ್ವಿರುದ್ಧ ಇವರು ಬಹಳ ಸಿಟ್ಟು, ಆಕ್ರೋಶ, ಎಂಥವ್ರನ್ನ ಕಂಡ್ರೆ ದುಷ್ಟರನ್ನ ಕಂಡ್ರೆ, ಭ್ರಷ್ಟಾಚಾರಗಳನ್ನ ಕಂಡ್ರೆ, ದುರ್ಜನರನ್ನ ಕಂಡ್ರೆ. ಆದ್ರ ಬಸವಣ್ಣವರಾಗಿಲ್ಲ, ಮುಗಿದ ಕೈ ಬಾಗಿದ ತಳಿಯಾಗಿದ್ದು. ಬಸವಣ್ಣ ಹೇಳ್ತಾರೆ ನೋಡಿ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಸುರೆ ಗಡಿಗೆ ಬಂದರೂ ಸಾಕ್ಷಾತ್ ಕೂಡಲ ಸಂಗಮ ದೇವ ಎಂದರೆ, ಮಾಚಿದೇವರು ಕಿಂಚತ್ ಕರುಣೆ ತೋರದೆ ತಮ್ಮ ಕೈಯೊಳಗಿನ ಆಯುಧದಿಂದ ಆಕಾಶಕ್ಕೆ ಚಿಮ್ಮಿ ಬಿಟ್ಟಿದ್ದಾರೆ. ಬಸವಣ್ಣನವರಿಗೂ ಮಾಚಿ ತಂದೆಯವರ ಬಗ್ಗೆ ಅಷ್ಟೇ ಗೌರವ. ಅವರ ಬಸವಣ್ಣವರ ಒಂದು ವಚನ ಇದೆ ನೋಡ್ರಿ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಳ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯ ಮಾಡಿದಾತ ಮಡಿವಾಳ. ನಿಮ್ಮೆಲ್ಲರಿಗೆ ನಾನು ಯೋಗ್ಯನಾಗಿ ಕಾಣಲಿಕ್ಕೆ ಯಾಕೆ ಕಾಣಿದ್ರೆ, ಅದರ ಹಿಂದೆ, ಅದರ ಬೆನ್ನ ಹಿಂದಿನ ಶಕ್ತಿ, ಬೆನ್ನ ಹಿಂದಿನ ಗಳಕಾರರು ನನಗೆ ಮಡಿವಾಳ ಮಾಚಿದೇವರೇ ಬೆನ್ನ ಹಿಂದಿನ ಗಳಕಿದ್ದಾರೆ, ಬೆನ್ನ ಹಿಂದಿನ ಶಕ್ತಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ನಾನು ಅವ್ರನ್ನ ಗೌರವಿಸಿದೆ ಅನ್ನುವಂಥ ಮಾತನ್ನ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಬಸವಣ್ಣವರಿಗೆ ಇಬ್ಬರು ಕಾರ್ಯದರ್ಶಿಗಳು ಇದ್ರು ಅಂತ ಹೇಳ್ತಾರೆ. ಒಬ್ಬರು ಹಡಪದ ಅಪ್ಪಣ್ಣ ನೋಡಿದ್ರೆ, ಇನ್ನೊಬ್ರು ಮಡಿವಾಳ ಮಾಚಿದೇವರು ಅಂತ ತಿಳ್ಕೊಂಡು. ಒಬ್ರು ಸಾರ್ವಜನಿಕರ ಕೆಲಸಗಳಿಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ, ಇನ್ನೊಬ್ರು ಹಡಪದ ಅಪ್ಪಣ್ಣ ಅಂದ್ರೆ ಮಹಾಮನೆಯ ಒಬ್ಬ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಿದ್ರು. ಚನ್ನಬಸವಣ್ಣ ತನ್ನ ಒಂದು ವಚನದಲ್ಲಿ
ಮಡಿವಾಳ ಮಾಚಿದೇವರನ್ನ ಕುರಿತು ಮಾಚಿ ತಂದೆಯವರನ್ನ ಕುರಿತು ಹೇಳ್ತಾರೆ, ಎನ್ನ ಅಂತರಂಗವೇ ಬಸವಣ್ಣ, ಬಹಿರಂಗವೇ ಮಡಿವಾಳಯ್ಯ ಎನ್ನುತ್ತಾರೆ. ಬಸವಣ್ಣವರಂತೂ ಇವರನ್ನ ಮಾಚಿ ತಂದೆ ಎಂದು ಕರೆಯುತ್ತಾರೆ. ಮಾಚಿ ದೇವ ಅಂತ ಕರೆಯಂಗಿಲ್ಲ, ಮಾಚಿ ತಂದೆ ಅಂತ ಕರೀತಾರೆ. ವಯಸ್ಸಿನಲ್ಲಿ ಬಹುಶಃ ಬಸವಣ್ಣವರಿಂದ ಒಂದು 10-20 ವರ್ಷ ಮಡಿವಾಳ ಮಾಚಿದೇವರು ಹಿರಿಯರಾಗಿರ್ಬೋದು. ಆದರೆ ಹೀಗಾಗಿನೇ ಅವರನ್ನ ಮಾಚಿ ತಂದೆ ಅಂತ ತಿಳ್ಕೊಂಡು ಬಸವಣ್ಣವರು ಕರೀತಾರೆ. ಅವರು ಗಂಟೆ ಯಾಕೆ ಬಾರಿಸಿದ್ರು ಅನ್ನೋದು ನಮಗೆ ಕುತೂಹಲ. ಯಾಕೆ ಗಂಟೆ ಬಾರಿಸಿದ್ರು? ಯಾಕೆ ಗಂಟೆ ಬಾರಿಸಿದ್ರೆ ಬಿಚ್ಚಳನದು ರಾಜ ಒಳತೆಯಾದರೆ, ಬಿಚ್ಚಳನ ರಾಜ ಹೇಳಿದ್ರೆ ತಮ್ಮದು ಮಡಿವಾಳ ಕಾಯಕ ವಾರ್ತೆ ಅಂತ ಹೇಳ್ತಾರೆ. ರಾಜ ಇದ್ದಿರ್ಬೋದು, ಅವನ ಆಡಳಿತದಲ್ಲಿರ್ಬೋದು, ನನ್ನ ಮಡಿವಾಳದ ಕಾಯಕದ ವಾರ್ತೆ ಅಂತ ತಿಳ್ಕೊಂಡು ಮಡಿವಾಳ ಮಾಚಿದೇವರು ಹೇಳ್ತಾರೆ. ಯಾಕಂದ್ರೆ ಕಾಯಕದಲ್ಲಿ ಹಿರಿದಿಲ್ಲ ಕಿರಿದಿಲ್ಲ. ಮಡಿವಾಳ ಕಾಯಕವೇ ಒಂದಷ್ಟು ರಾಜವಾಳತೆಗಿಂತ, ರಾಜ ಆಡಳಿತಕ್ಕಿಂತಲೂ ಒಂದಿಷ್ಟು ಮೇಲು ಅಂತ ತಿಳ್ಕೊಂಡು ಅವರು ಗಂಟೆ ಬಾರಿಸಿದ್ರು ಅನ್ನೋದು ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ತಮ್ಮ ಮಾತುಗಳಲ್ಲಿ ಹೇಳ್ತಾರೆ. ಅವರ ಮತ್ತೊಂದು ವಚನ ನೋಡಿ, ವಾಯು ಗುಣವ ಸರ್ಪ ಬರದು. ನಾವು ಆಮೇಲೆ ಕಂಡು ಹಿಡಿದೀವಿ, ಆವಿಗಿ ಕಣ್ ಕಾಣಂಗಿಲ್ಲ, ಕಿವಿ ಕೇಳಿಸೋದಿಲ್ಲ, ಹಾಲು ಕುಡಿಯೋದಿಲ್ಲ. ಅವ್ರು 12ನೇ ಶತಮಾನದಾಗ ಹೇಳ್ತಾರೆ. ಅವ್ರು ಹೇಳ್ತಾರೆ ನೋಡಿ, ವಾಯು ಗುಣವ ಸರ್ಪ ಬರದು. ಅಥವಾ ಬರೇ ಸ್ಪರ್ಶ ಗುಣ ಬರೇ ಇದರಲ್ಲಿ ವಾಯುವಿನಿಂದ ಗಾಳಿ ಇರೋದ್ರಿಂದಲೇ ಗೊತ್ತಾಗ್ಬಿಡ್ತದೆ. ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ಅರಿಯದ ಕಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟಕನ ಕಲಿದೇವರ ದೇವ ಅಂತ ಹೇಳ್ತಾರೆ. ಇದು ಬಹುಶಃ ಇವತ್ತಿನ ಯಾವುದೇ ವಿಜ್ಞಾನಿಗಳಿಗೆ ಸಿಕ್ಕಿ ಈ ವಿಚಾರ ಇರಲಿಕ್ಕಿಲ್ಲ. ಆದರೆ 12ನೇ ಶತಮಾನದಲ್ಲಿ ಈ ವಿಚಾರಗಳನ್ನ ಮಡಿವಾಳ ಮಾಚಿ ತಂದೆಗಳು ಹೇಳ್ತಾರೆ. ಮತ್ತೆ ಇದರಿಂದ ಏನಿದೆ ಅಂದ್ರೆ, ಇಂದಿಗೂ ಕುಲಕಸುಬುಗಳನ್ನ ಮಾಡಿ ಜೀವನ ಸಾಗಿರ್ತಕ್ಕಂಥ ಜನರ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇವತ್ತಿನ ಸಮಾಜದಲ್ಲಿ ಇವತ್ತಿಗೂ ಅಂತ ಜನರನ್ನ ಇವತ್ತು ಅವರಿಗೆ ಒಂದು ನೆಲೆ ಇಲ್ಲ. ಅಂದ್ರೆ ಕುಂಬಾರಿಕೆ ಮಾಡ್ತಕ್ಕಂಥವರಿಗೆ, ಕಂಬಾರಿಕೆ ಮಾಡ್ತಕ್ಕಂಥವರಿಗೆ, ಈ ಬಟ್ಟೆ ಒಗಿತಕ್ಕಂಥವರಿಗೆ, ಹೀಗೆ ಈ ತರದ ಕುಲಕಸುಬುಗಳನ್ನ ಮಾಡಿ ಜೀವನ ಸಾಗ್ತಕ್ಕಂಥ ಜನರಿಗೆ ಸಮಾಜದಲ್ಲಿ ಸ್ಥಾನಮಾನನೇ ಇಲ್ಲ. ಅವ್ರಿಗೆ ಯಾವುದೇ ಸವಲತ್ತುಗಳಿಲ್ಲ, ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಕೂಡ ಇಲ್ಲ. ಇದರಿಂದ ಕುಲಕಸುಬುಗಳು ನೆಲಕಚ್ಚಿ ಹೋಗ್ಯಾವ. ಇವತ್ತು ಸರ್ಕಾರ ಚಿಂತನೆಗಳು ಮಾಡ್ತಾರೆ ನೋಡಿ. ಈಗ ನರೇಂದ್ರ ಮೋದಿ ಅವರು ಕೇಂದ್ರದ ಒಂದು ಯೋಜನೆ ಮಾಡಿದ್ದಾರೆ. ಅಂತ ಎಲ್ಲಾ ಕುಶಲಕರ್ಮಿಗಳಿಗೆ ಇಷ್ಟೊಂದು ಘೋಷಣೆ ಮಾಡಿದ್ದಾರೆ. ಯಾವುದೋ ಒಂದು ಹೆಸರು ವಿಶ್ವಕರ್ಮ ಇರುತ್ತೆ. ಎಲ್ಲ ಕುಶಲಕರ್ಮಿಗಳು ಒಂದರ ಕಲೆ ಹಾಕಿ ಕೊಡ್ತಾರೆ. ಎಷ್ಟು ಕೊಡ್ತಾರೋ ಎಷ್ಟು ಬಿಡ್ತಾರೋ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಮತ್ತೆ ಇವತ್ತು ರಾಜ್ಯ ಸರ್ಕಾರ ಸಹಿತ ಈ ರೀತಿಯ ಚಿಂತನೆಗಳನ್ನು ಮಾಡ್ತಾ ಇದೆ. 12ನೇ ಶತಮಾನದಾಗ ಮಡಿವಾಳ ಮಾಚಿದೇವರು ಅವಾಗ ಹೇಳ್ತಾರ ಏನಂದ್ರೆ, ಈ ತರದ ಕುಲಕಸುಬುಗಳನ್ನ ಮಾಡ್ತಕ್ಕಂಥ ಜನರಿಗೆ ಸ್ಥಾನಮಾನವಿಲ್ಲ, ನೆಲೆ ಇಲ್ಲ, ಸೂರಿಲ್ಲ, ಭದ್ರತೆ ಇಲ್ಲ. ಅವರಿಗೆ ಸೂರು, ನೆಲೆ, ಭದ್ರತೆಯನ್ನ ಕಲ್ಪಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಮಾತುಗಳನ್ನ ಮಡಿವಾಳ ಮಾಚಿದೇವರು ಅವಾಗ ಹೇಳ್ತಾರೆ. ಮತ್ತು ಇದ್ರ ಜೊತೆಗೆ ದೇಶೀಯ ಕಸುಬುಗಳಂತ ಹೇಳ್ತಾರೆ. ಇವತ್ತು ಈ ಬಹಳ ಜನ ಓಡಾಡಿದ್ರು, ನಾವು ದೇಶೀಯತೆ ಉಳಿಸ್ಕೊಳ್ಬೇಕು, ದೇಶದ ಅಭಿಮಾನ, ಸ್ವಾಭಿಮಾನ, ಏನೇನೋ ಮಡಿಕೆಗಳು ಎಲ್ಲ ಹೋದವು. ಆದರೆ ಪಕ್ಕಾ ದೇಶೀಯತೆಯ ವಿಚಾರಗಳನ್ನು ಒಳಗೊಂಡಿದ್ದವರು ಮತ್ತು ಪಕ್ಕಾ ಪ್ರಯೋಗಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಯಾವುದಂದ್ರೆ ಯಾವ 12ನೇ ಶತಮಾನದ ಶರಣರು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಪಕ್ಕಾ ಪ್ರಯೋಗ ವಿಚಾರಗಳಿರಲಿಲ್ಲ. ಇಂತಹ ಕಸುಬುದಾರರಿಗೆ ಪ್ರೀತಿಯಿಂದ ಕಂಡು ಕುಲಕಸುಬುಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಮಡಿವಾಳ ಮಾಚಿದೇವರ ಆ ನಿಲುವಾಗಿತ್ತು ಅನ್ನುವಂಥದ್ದು. ಇನ್ನ ಮತ್ತೊಂದು ವಚನ ನೋಡಿ, ಮಡಿಯ ಹೇರಿದ ಕತ್ತೆ ಉಡುವೆಂತ ಬಂದದು. ಉಡುಗೆ ಅತ್ತೆ ಏನು ಗೊತ್ತಿಲ್ಲ, ನಾನು ಏನಾಗಿಲ್ಲ ಕೊಡುತ್ತೆ ಅವು ಫ್ರೆಶ್ ಆಗ ಹೊರಗೆ ಹೋಗೋದು ಗೊತ್ತಿಲ್ಲ ಅವ್ರಿಗೆ. ಮಡಿಯ ಹೇರಿದ ಕತ್ತೆ ಉಡುವೆಂತ ಬಲ್ಲದು, ಉಡುವಾತ ಬಲ್ಲನಲ್ಲದೆ ಕವಿಯ ಮಾತು ಕವಿ ಬಲ್ಲನು. ನಾಲಿಗೆ ಬಲ್ಲದು ರುಚಿಯ, ಭವ ದುಃಖಿ ಎತ್ತ ಬಲ್ಲನು. ಲಿಂಗದ ಪತಿಯೇ ಮಡಿವಾಳ ಮಡಿವಾಳ ಎಂದು ನುಡಿಯುವುದು ಜಗವೆಲ್ಲ. ಅಡಿಗೊಬ್ಬ ಮಡಿವಾಳನೆ ಮಡಿಯಿತು ಗಾನ ಈರೇಳು ಭುವನವೆಲ್ಲ. ಮಡಿವಾಳ ಮಾಚಯ್ಯನ ಕೈಯಲ್ಲಿ. ಮುಂದೆ ಮಡಿದಾತ ಪ್ರಭುದೇವರು, ಹಿಂದೆ ಮಡಿದಾತ ಬಸವಣ್ಣ. ಇವರಿಬ್ಬರ ಕರುಣೆಯ ಕಂದ ನಾನು ಕಲಿದೇವರ ದೇವಯ್ಯ ಅಂತ ಹೇಳ್ತಾರೆ. ಅವೆಲ್ಲ ಶರಣರ ಏನಂತೀವಿ ಕೊನೆಯ ದಿನಗಳ ಬಗ್ಗೆ ಬಹಳಷ್ಟು ಅನುಮಾನಗಳು ಇವತ್ತಿಗೂ. ಆ ಅನುಮಾನಗಳಿಟ್ಟುಕೊಂಡು ಏನೇನೋ ಬರ್ತಾ ಇದ್ದಾರೆ. ಇತ್ತೀಚೆಗೆ ಕೃತಿ ನೋಡಿರ್ಬೇಕು, ಯಾವುದು ವಚನ ದರ್ಶನ ಅನ್ನುವಂಥ.
ಹಾಗೆ ನೋಡಿದರೆ ಅದು ಏನಿಲ್ಲ, ಸುಮ್ಮನೆ ಸೌಂಡ್ ಮಾಡಿರೋದು ಆಕ್ಚುಲಿ. ಅದ್ರೊಳಗೆ ಯಾವುದೇ ಗಂಭೀರವಾಗಿರ್ತಕ್ಕಂಥ ಆಲೋಚನೆಗಳಿಲ್ಲ, ವಿಚಾರ ಮಾಡತಕ್ಕಂಥ ಆಲೋಚನೆಗಳಿಲ್ಲ. ಅದೇ ಹಳಿದಿಂದ ಡಂಕಿ ಜಳಕಿ ಮುಂತಾದವರೆಲ್ಲ ಎನಿಸಿದ್ರು. ಅದೇ ಥರದ ಮತ್ತೊಂದು ಒಂದು ಕುಚೋದ್ಯದ ಕೆಲಸ ಆಗಿದೆ ಅಷ್ಟೇ. ಆಮೇಲೆ ಅಲ್ಲಿ ಲೇಖನಗಳು ಸಹಿತ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿರತಕ್ಕಂಥ ಲೇಖನಗಳಿವೆ, ಬೇರೆ ಏನಿಲ್ಲ. 19 ಲೇಖನಗಳು ನಾವು ನೋಡಿದೆ, ನಾನು ತಗೊಂಡು. ರಾಜಾರಾಮ ಹೆಗಡೆ ಅನ್ನುವಂಥವ್ರು ಕೆಲವು ಜನ ಲೇಖಕರು ಉದ್ದೇಶಪೂರ್ವಕವಾಗಿ, ಯಾಕಂದ್ರೆ ಅವರಿಗೆ ಬಸವಣ್ಣನ ಎಲ್ಲಿ ಬೈಬೇಕಾಗಿರ್ತಂದ್ರೆ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಆಗಿದ್ದ, ಮಹಾನ್ ಅಧ್ಯಾತ್ಮ ಒಬ್ಬ ವ್ಯಕ್ತಿಯಾಗಿದ್ದ. ಆತ ದೊಡ್ಡ ವಿಚಾರವಾದಿ ಆಗಿರಲಿಲ್ಲ. ಒಂಥರದ ಕೃಷಿ ಮುನಿ ಸನಾತನಕ್ಕೂ ಏರುತ್ತಾರೆ. ಮತ್ತೆ ಆತ ವೈಚಾರಿಕವಾಗಿ ಏನು ಮಾಡಲಿಲ್ಲ, ಸಾಮಾಜಿಕವಾಗಿ ಏನು ಹೋರಾಟ ಮಾಡಲಿಲ್ಲ. ಕರೆ ನೋಡಿದ್ರೆ ಬಸವಣ್ಣನ ವಿಚಾರಗಳು ಸಮಾಜ ಬಿಟ್ಟರೆ ಬೇರೆ ಹೆಚ್ಚು ಸಮಾಜದ ಉದ್ದೇಶ ಬರತಕ್ಕಂಥ ವಿಚಾರಗಳು ಅಧ್ಯಾತ್ಮದ ಬಗ್ಗೆ ಬರೋದಿಲ್ಲ. ಆದರೆ ಮುಖ್ಯವಾಗಿ ಬಸವಣ್ಣನ ಗುರುತಿಸುವುದೇ ಸಾಮಾಜಿಕ ಅಧಿಕಾರ, ಸಾಮಾಜಿಕ ಚಿಂತಕ. ನೀವೆಲ್ಲ ಅಧ್ಯಾತ್ಮ ಕಡೆ ಹೋದ್ರೆ ಮುಂದೆ ರೆಲೆವೆಂಟ್ ಆಗಂಗಿಲ್ಲ, ಪ್ರಸ್ತುತ ಆಗಂಗಿಲ್ಲ. ಬಸವಣ್ಣ ತನ್ನ ಸಾಮಾಜಿಕ ಕ್ರಾಂತಿ, ಸಾಮಾಜಿಕ ಚಳವಳಿಯಿಂದಾಗಿ ಇವತ್ತಿಗೂ 21ನೇ ಶತಮಾನಕ್ಕೂ ಸಹಿತ ಬಹಳ ಪ್ರಸ್ತುತ ಅನಿಸ್ತಾನೆ. ಇಂಥ ವಚನ ಸಾಹಿತ್ಯವನ್ನು ಕೆಡಿಸ್ಬೇಕು, ಅದರಾಗ ವಿಷಯ ಬೆರೆಸಬೇಕು, ಅದು ದೊಡ್ಡ ಸುಮ್ಮನೆ ಗಡ್ಡ ಯೋಚನೆ ಎಂತೋ ಲಾಭ ತಗೊಳ್ಬೇಕು ಅನ್ನುವಂಥ ಒಂದು ಸಂಚಿದೆ, ಒಂದು ಹುನ್ನಾರ ಇದೆ. ಅದ್ರ ಬಗ್ಗೆ ನಾವು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನಿಸ್ತು ಒಂದು ರೀತಿಯಿಂದ. ನಾವು ಇದು ಬರೋದಿಲ್ಲ ಮಾಡೋದು, ಹಿಂಗೆ ಕಾಲ ಕೆಲಸ ಮಾಡೋದೇ ಬೇಕಾರೆ. ಆದರೆ ಬಸವಣ್ಣ ಏನು, ಬಸವಣ್ಣ ಯಾರು, ಬಸವಣ್ಣ ಹೇಗೆ ಅನ್ನುವಂಥದ್ದು ನಮಗೆ ನಿಮ್ಗಷ್ಟೇ ಅಲ್ಲ, ಜನಪದ ಎಲ್ಲರೂ ಹಾಡ್ತಾರೆ, ಹೊಗಳ್ತಾರೆ. ಜನಪದಗಳು ಸಹಿತ ಬಸವಣ್ಣ ನೋಡಿ ಇವತ್ತಿಗೂ ನಾವು ನಡಿಬೇಕಾದ್ರೆ ಅಕಸ್ಮಾತ್ ಕಾಲ ಮುಳ್ಳು ನಡೀತಂದ್ರೆ ನಾವು ನೆನೆಯೋದು ಒಂದು ಅಪ್ಪವನ್ನ, ಇಲ್ಲಂದ್ರೆ ಬಸವನೇ. ಅವ್ರು ಯಾವುದೇ ಕ್ಷೇತ್ರವಾಗಿರ್ಬೇಕು. ಅಷ್ಟೆಲ್ಲ ಜನಪದರಲ್ಲಿ ಆಸುವಕ್ಕಾಗಿರ್ತಕ್ಕಂಥ ವಚನಕಾರರ ಏನಾದ್ರು ಕಳಿಸಿದ್ರೆ ಏನೂ ಆಗಂಗಿಲ್ಲ. ಅವರನ್ನು ಪೂರ್ವ ಸಹಿತ ಈ ರೀತಿ ಬರ್ತಾರೆ, ಮಾತಾಡಿ ಹೋಗ್ತಾರೆ. ಯಾಕಂದ್ರೆ ಯಾವುದು ಶಾಶ್ವತವಾಗಿರ್ತದೆ, ಯಾವುದು ಜನಪರವಾಗಿರ್ತದೋ, ಯಾವುದು ಜೀವಪರವಾಗಿರ್ತದೋ ಅದು ಶಾಶ್ವತವಾಗಿರ್ತದೆ. ಅದಕ್ಕೆ ಬಸವಾದಿ ಶರಣರ ವಚನಗಳೇ ನಮಗೆ ಸಾಕ್ಷಿಯಾಗಿರ್ತವೆ. ಹಾಗೆಯೇ ನಮ್ಮ ಮಡಿವಾಳ ಮಾಚಿದೇವರು ಸಹಿತ 12ನೇ ಶತಮಾನದಲ್ಲಿ ಬಹುದೊಡ್ಡ ಒಂದು ಕ್ರಾಂತಿಯನ್ನು, ಮತ್ತು ಈ ವಚನದ ಮೂಲಕ ಏನು ಗೊತ್ತಾಗ್ತಂದ್ರೆ, ಮಾಚಯ್ಯನ ಕೈಯಲ್ಲಿ ಮುಂದೆ ಮಡಿದಾದ ಪ್ರಭುದೇವರು. ಬಹುಶಃ ಆ ಮಡಿವಾಳ ಮಾಚಿದೇವರು ಎಲ್ಲ ತರುವಾಯ ಬಹುಶಃ ಲಿಂಗೈಕ್ಯ ಅಂತ ಅನಿಸ್ತದೆ. ಹೇಳ್ತಾರೆ ನೋಡಿ, ಮುಂದೆ ಮಡಿದಾದ ಪ್ರಭುದೇವರು, ಹಿಂದೆ ಮಡಿದಾದ ಬಸವಣ್ಣ. ಅಂದ್ರೆ ನನಗಿಂತ ಮುಂಚಿತವಾಗಿ ತೀರ್ಕೊಂಡವರು ಲಿಂಗೈಕ್ಯ ಆದವರು ಪ್ರಭುದೇವರು, ಆಮೇಲೆ ಹಿಂದೆ ಲಿಂಗೈಕ್ಯರಾದ ಬಸವಣ್ಣ ಅಂತ ಹೇಳ್ತಾರೆ. ಇದು ಈ ರೀತಿಯ ವಚನಗಳನ್ನ ತಗೊಂಡು ಆ ಕಾಲದ ಚರಿತ್ರೆಯನ್ನು ಕಟ್ಟಿಕೊಡ್ಬೇಕೆ ವಿನಃ ಯಾವುದೇ ಕಾಗದ ಕಟ್ಟಿ ತಂದು ಇಲ್ಲಿ ಸೇರಿಸಿ ಜಾಯಿಂಟ್ ಮಾಡಿ ರಾಷ್ಟ್ರಬೋದು ಹಿಂಗಿರ್ಬೋದು ಮಾಡಿದ್ರೆ ಬಹುಶಃ ನಾವು ಬಸವಣ್ಣನವರಿಗೆ ಮಾಡಿರ್ತಕ್ಕಂಥ ದ್ರೋಹ ಬಿಟ್ಟು ಮತ್ತೇನು ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಯಾವಾಗಲೂ ಸೂರ್ಯನಿಗೆ ಉಳಿದ್ರೆ ಏನಾಗ್ತದೆ, ಸಿಟ್ಟು ಬಂದು ಸೂರ್ಯನ ಸಿಟ್ಟು ಉಳಿದ್ರೆ ಅದು ಮುಖಕ್ಕೆ ಸಿಡ್ತು ಅಂತ ಮುಖಕ್ಕೆ ಸಿಡಿಯುವಂತ ಕೆಲಸ ಅವತ್ತಿನ ನಡೀತಾವ, ಇವತ್ತಿಗೂ ನಡೀತಾವ. ಆದರೂ ಬಸವಣ್ಣ ಇವತ್ತಿಗೂ ಪ್ರಸ್ತುತ ಅದ. ಬಸವಣ್ಣ ಅಷ್ಟೇ ಬೆಳಕಾಗಿ ಕಾಣ್ತಾನೆ, ಬಸವಣ್ಣ ಅಷ್ಟೇ ಮತ್ತೆ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದ್ದಾನೆ. ಹೀಗಾಗಿ ಮಾಚಿದೇವರು ಬಹುಶಃ ಕೇವಲ ಬಟ್ಟೆ ತೊಳೆಯುವಷ್ಟೇ ಅಲ್ಲ, ಬಟ್ಟೆಯ ಜೊತೆಗೆ ಮನದ ಮಲೀನತೆಯನ್ನು ತೊಳೆಯತಕ್ಕಂಥ ದೊಡ್ಡ ಶಿವಶರಣ ಅನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ನನಗೆ ವಚನ